ಯೋಗಾಸನಗಳ ಅಭ್ಯಾಸ ಮೊದಲನೇ ಭಾಗ. ವಜ್ರಾಸನಕ್ಕೆ ಬನ್ನಿ. ವಜ್ರಾಸನದಲ್ಲಿ 3 ಬಾರಿ ಮುಖಧೌತಿ, ದೀರ್ಘವಾಗಿ ಉಸಿರು ತಗೊಂಡು ಬಾಯಿಯಲ್ಲಿ ಉಫ್ ಉಫ್ ಎಂದು ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಬಗ್ಗಿ ನೆತ್ತಿಯನ್ನು ನೆಲಕ್ಕೆ ತಗುಲಿಸಿ ಮೇಲೆ ಬರ್ತಾ ಉಸಿರನ್ನ ತಗೊಳ್ಳಿ. ಈ ರೀತಿ 3 ಬಾರಿ ಮಾಡಿ. ಮೂರು ಬಾರಿ ಮುಖಧೌತಿ ಆದ ಮೇಲೆ ಗ್ರೀವ ಮುದ್ರಾ, ಕೈಗಳನ್ನ ಹಿಂದೆ ಕಟ್ಟಿ ಪೃಷ್ಠಭಾಗದಲ್ಲಿ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಮೂಗಿನಲ್ಲಿಯೇ ಉಸಿರನ್ನ ನಿಧಾನವಾಗಿ ಬಿಡುತ್ತಾ ಮುಂದೆ ಬಗ್ಗಿ ಇನ್ನೊಂದಷ್ಟು ಉಸಿರನ್ನ ಬಿಡುತ್ತಾ ಕೈಗಳನ್ನ ಎತ್ತಿ ಮೇಲೆ ಬರುತ್ತಾ ಉಸಿರನ್ನ ತಗೊಳ್ಳಿ. ಈ ಕ್ರಿಯೆಯನ್ನ 3 ಬಾರಿ ಮಾಡಿ. ಗ್ರೀವ ಮುದ್ರಾ 3 ಸಾರಿ ಆದ ಮೇಲೆ ವ್ಯಾಘ್ರಾಸನದಲ್ಲಿ ನಿಲ್ಲಿ. 2 ಹಸ್ತಗಳು ನೆಲದ ಮೇಲೆ, ಮಂಡಿಗಳು ನೆಲದ ಮೇಲೆ. ಇಲ್ಲಿ ವ್ಯಾಘ್ರ ಕ್ರಿಯೆಯನ್ನು ಅಭ್ಯಾಸ ಮಾಡಿ. ತಲೆಯನ್ನ ಮೇಲಕ್ಕೆ ಎತ್ತಿ ಉಸಿರು ತಗೊಳ್ಳಿ. ಬಾಯಿಯಲ್ಲಿ ಉಸಿರನ್ನು ಬಿಡುತ್ತಾ ತಲೆಯನ್ನ ಬಗ್ಗಿಸಿ ಬೆನ್ನನ್ನ ಎತ್ತಿ. ಐದು ಬಾರಿ ನಿಧಾನವಾಗಿ, 5 ಬಾರಿ ಮಧ್ಯಮ ಗತಿಯಲ್ಲಿ, ಆಮೇಲೆ 5 ಬಾರಿ ವೇಗವಾಗಿ. ಮರಳಿ ವಜ್ರಾಸನಕ್ಕೆ ಬನ್ನಿ. ಕಣ್ಣು ಮುಚ್ಚಿ ಬೆನ್ನನ್ನು ನೇರವಾಗಿಸಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಹಸ್ತಗಳು ತೊಡೆಗಳ ಮೇಲೆ. ಈಗ ಏಕಾಕಿನ್ ವಜ್ರಾಸನ. ಎಡಪಾದದ ಮೇಲೆ ಬಲಪಾದವನ್ನ ಇಡಿ. ಅದರ ಮೇಲೆಯೇ ಕೂತ್ಕೊಳ್ಳಿ. ಪಾದಗಳನ್ನು ಬದಲಾಯಿಸಿ ಬಲಪಾದದ ಮೇಲೆ ಎಡಪಾದವನ್ನ ಇಡಿ. ಅದರ ಮೇಲೆಯೇ ಕೂತ್ಕೊಳ್ಳಿ. ಮುಂದಿನದು ಗುಲ್ಫ ವಜ್ರಾಸನ. ಎಡ ಮಣಿಗಂಟಿನ ಮೇಲೆ ಬಲ ಮಣಿಗಂಟನ್ನು ಇಡಿ. ಅದರ ಮೇಲೆ ಕೂತ್ಕೊಳ್ಳಿ. ಕಾಲುಗಳನ್ನು ಬದಲಾಯಿಸಿ ಬಲ ಮಣಿಗಂಟಿನ ಮೇಲೆ ಎಡ ಮಣಿಗಂಟನ್ನಡಿ. ಅದರ ಮೇಲೆಯೇ ಕೂತ್ಕೊಳ್ಳಿ.
ಮುಂದಿನದು ಉತ್ಥಿತ ವಜ್ರಾಸನ. ಎರಡು ಕಾಲುಗಳ ಬೆರಳುಗಳು ನೆಲದ ಮೇಲೆ ಬರುವಂತೆ ಊರಿ ಹಿಮ್ಮಡಿಗಳ ಮೇಲೆ ಕೂತ್ಕೊಳ್ಳಿ. ಕಾಲುಗಳನ್ನು ಬಿಡಿಸಿ ಕಾಲುಗಳನ್ನು ಮುಂದೆ ಚಾಚಿ ವೃಷಾಸನಕ್ಕೆ ಬನ್ನಿ. ಎಡ ಹಿಮ್ಮಡಿಯನ್ನ ಮೂಲ ಸ್ಥಾನದಲ್ಲಿಟ್ಟು ಬಲ ಕಾಲನ್ನ ಬಲ ಪಕ್ಕಕ್ಕಿಡಿ. ಇದು ವೃಷಾಸನ. ವೃಷಾಸನದಲ್ಲಿ ಶಶಾಂಗಾಸನ. ಎರಡು ಕೈಗಳನ್ನ ತಲೆಯ ಹಿಂಭಾಗದಲ್ಲಿ ಒಂದಕ್ಕೊಂದು ಬಂಧಿಸಿ ದೀರ್ಘವಾಗಿ ಉಸಿರು ತಗೊಳ್ಳಿ. ಕುಂಭಕದಲ್ಲಿ ಮುಂದೆ ಬಗ್ಗಿ ಮೊಣಕೈಗಳನ್ನ ನೆಲದ ಮೇಲಿಡಿ. ರೇಚಕವನ್ನ ಮಾಡುತ್ತಾ ಮೊಣಕೈಗಳ ಮುಖಾಂತರ ಹಿಂದಕ್ಕೆ ನಡೆಯಿರಿ. ನೆತ್ತಿಯನ್ನು ನೆಲಕ್ಕೆ ತಗುಲಿಸಿ ಶೂನ್ಯಕದಲ್ಲಿ ಪುನಃ ಮುಂದಕ್ಕೆ ನಡೆಯಿರಿ. ಪೂರಕವನ್ನ ಮಾಡುತ್ತಾ ಮೇಲೇಳಿ. ಈ ಕ್ರಿಯೆಯನ್ನ 3 ಸಾರಿ ಮಾಡಿ. ಕುಂಭಕದಲ್ಲಿ ಮುಂದೆ ಬಗ್ಗಿ ಮೊಣಕೈಗಳನ್ನು ನೆಲದ ಮೇಲಿಡಿ. ರೇಚಕವನ್ನ ಮಾಡುತ್ತಾ ಮೊಣಕೈಗಳಿಂದ ಹಿಂದಕ್ಕೆ ನಡೆಯಿರಿ. ನೆತ್ತಿಯನ್ನು ನೆಲಕ್ಕೆ ತಗುಲಿಸಿ ಶೂನ್ಯಕದಲ್ಲಿ ಪುನಃ ಮುಂದಕ್ಕೆ ನಡೆಯಿರಿ. ಪೂರಕವನ್ನ ಮಾಡುತ್ತಾ ಮೇಲೆದ್ದೇಳಿ. ಶಶಾಂಗಾಸನ 3 ಸಾರಿ ಆದ ಮೇಲೆ ಕಾಲುಗಳನ್ನು ಬಿಡಿಸಿ ಮುಂದೆ ಚಾಚಿ. ಈಗ ಬಲ ಹಿಮ್ಮಡಿಯನ್ನ ಮೂಲ ಸ್ಥಾನದಲ್ಲಿಡಿ. ಎಡ ಕಾಲನ್ನ ಎಡ ಪಕ್ಕದಲ್ಲಿಡಿ. ಇದು ವೃಷಾಸನ. ಇಲ್ಲಿ ಪುನಃ ಕೈಗಳನ್ನ ತಲೆಯ ಹಿಂದೆ ಕಟ್ಟಿ ಶಶಾಂಗಾಸನದ ಅಭ್ಯಾಸ ಮಾಡಿ ಒಂದು ದೀರ್ಘವಾದ ಉಸಿರನ್ನು ತಗೊಂಡು ಕುಂಭಕದಲ್ಲಿ ಮುಂದೆ ಬಗ್ಗಿ ಮೊಣಕೈಗಳ ನೆಲದ ಮೇಲೆ ರೇಚಕವನ್ನ ಮಾಡುತ್ತಾ ಮೊಣಕೈಗಳ ಮುಖಾಂತರ ಹಿಂದಕ್ಕೆ ನಡೆಯಿರಿ. ಶೂನ್ಯಕದಲ್ಲಿ ಮುಂದಕ್ಕೆ ನಡೆಯಿರಿ. ಮೇಲೆ ಬರುತ್ತಾ ಪೂರಕವನ್ನ ಮಾಡಿ. ಈ ರೀತಿ 3 ಬಾರಿ ಮಾಡಿ. ಮುಂದಿನದು ಸುಪ್ತ ವಜ್ರಾಸನ. ಕಾಲುಗಳನ್ನು ಬಿಡಿಸಿ ವಜ್ರಾಸನಕ್ಕೆ ಬನ್ನಿ. ಒಂದು ದೀರ್ಘವಾದ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಹಿಂದಕ್ಕೆ ಬಗ್ಗಿ ಮೊಣಕೈಗಳ ಆಧಾರದಲ್ಲಿ ನಿಲ್ಲಿ. ಇನ್ನೊಂದು ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡುತ್ತಾ ಇನ್ನೂ ಹಿಂದಕ್ಕೆ ಬಗ್ಗಿ ನೆತ್ತಿಯನ್ನು ನೆಲದ ಮೇಲಿಡಿ. ಕೈಗಳನ್ನ ಎತ್ತಿ ಹೊಟ್ಟೆಯ ಮೇಲೆ ಕಟ್ಟಿ. ಇದು ಸುಪ್ತ ವಜ್ರಾಸನ. ಮಂಡಿಗಳು ಆದಷ್ಟು ಒಂದಕ್ಕೊಂದು ಹತ್ತಿರ ಇರಲಿ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೊಣಕೈಗಳ ಆಧಾರದಿಂದ
ಮೇಲೆದ್ದೇಳಿ ವಜ್ರಾಸನವನ್ನು ಬಿಡಿಸಿ ಕಾಲುಗಳನ್ನು ಮುಂದೆ ಚಾಚಿ. ಮುಂದಿನದು ವಕ್ರಾಸನ. ಎಡಕಾಲನ್ನ ಮುಂದೆ ಚಾಚಿ ಇಡಿ. ಎಡಮಂಡಿಯ ಬಲಪಕ್ಕದಲ್ಲಿ ಬಲಪಾದವನ್ನು ನೆಲದ ಮೇಲಿಡಿ. ಎಡಕೈಯನ್ನ ಎತ್ತಿ ಬಲಮಂಡಿಯ ಬಲಪಕ್ಕದಲ್ಲಿ ತಂದು ಬಲಪಾದವನ್ನ ಎಡಕೈಯಿಂದ ಹಿಡಿದುಕೊಳ್ಳಿ. ಒಂದು ಸುತ್ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಬಲಕ್ಕೆ ತಿರುಗಿ ಬಲಪೃಷ್ಠದ ಹಿಂಭಾಗದಲ್ಲಿ ಬಲಕೈಯನ್ನು ನೆಲದ ಮೇಲಿಡಿ. ಪೂರ್ತಿ ಬಲಗಡೆಗೆ ತಿರುಗಿ. ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದೆ ಬನ್ನಿ. ಬಲಕಾಲನ್ನು ಬಿಡಿಸಿ. ಈಗ ಎಡಪಾದವನ್ನ ಬಲಮಂಡಿಯ ಎಡಪಕ್ಕ ನೆಲದ ಮೇಲಿಡಿ. ಬಲಕೈಯನ್ನ ಎತ್ತಿ ಎಡಮಂಡಿಯ ಎಡಪಕ್ಕ ತಂದು ಎಡಪಾದವನ್ನ ಬಲಕೈಯಿಂದ ಹಿಡಿದುಕೊಳ್ಳಿ. ಒಂದು ಉಸಿರು ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಎಡಗಡೆಗೆ ತಿರುಗಿ ಎಡಪೃಷ್ಠದ ಹಿಂಭಾಗದಲ್ಲಿ ನೆಲದ ಮೇಲೆ ಎಡಹಸ್ತವನ್ನ ನೆಲಕ್ಕೆ ಊರಿ ಪೂರ್ತಿ ಎಡಗಡೆಗೆ ತಿರುಗಿ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದೆ ಬನ್ನಿ. ಕಾಲನ್ನ ಬಿಡಿಸಿ. ಈಗ ಪತಂಗ ಕ್ರಿಯಾ. ಎರಡೂ ಪಾದಗಳನ್ನ ಒಂದಕ್ಕೊಂದು ಅಭಿಮುಖವಾಗಿ ಜೋಡಿಸಿ ಎರಡೂ ಪಾದಗಳನ್ನ ಕೈಗಳಿಂದ ಬಂಧಿಸಿ ಹಿಡಿಯಿರಿ. ಮಂಡಿಗಳನ್ನ ಮೇಲಕ್ಕೂ ಕೆಳಕ್ಕೂ ಅಲುಗಾಡಿಸಿ. ಪತಂಗವು ರೆಕ್ಕೆಯನ್ನ ಬಡಿಯುವ ರೀತಿಯಲ್ಲಿ ತೊಡೆಗಳನ್ನ ಮೇಲಕ್ಕೂ ಕೆಳಕ್ಕೂ ಅಲುಗಾಡಿಸಿ. ಪಾದಗಳನ್ನು ಹಿಂದಕ್ಕೆ ಎಳೆದುಕೊಳ್ಳಿ. ಒಂದು ಉಸಿರನ್ನ ತಗೊಳ್ಳಿ. ಉಸಿರನ್ನ ಬಿಡುತ್ತಾ ನಿಧಾನವಾಗಿ ಮುಂದೆ ಬಗ್ಗಿ ನೆತ್ತಿಯು ಪಾದಗಳ ಕಡೆಗೆ ಬರುವಂತೆ. ಉಸಿರನ್ನ ಬಿಡುತ್ತಾ ಮುಂದೆ ಬಗ್ಗಿ ನೆತ್ತಿಯು ಪಾದಗಳ ಕಡೆಗೆ ಬರುವಂತೆ. ಎಷ್ಟು ಸಾಧ್ಯವೋ ಅಷ್ಟು ಮುಂದೆ ಬಗ್ಗಿ. ಬಗ್ಗಿದಂತ ಸ್ಥಿತಿಯಲ್ಲಿಯೇ ಸ್ವಲ್ಪ ಹೊತ್ತು ಇರಿ. ಇದು ಬದ್ಧಕೋನಾಸನ. ಅಂತಿಮ ಸ್ಥಿತಿಯಲ್ಲಿ ಸಾಧಾರಣ ಉಸಿರಾಟದಲ್ಲಿ ಇರಿ. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆದ್ದೇಳಿ ಕಾಲುಗಳನ್ನು ಬಿಡಿಸಿ. ಮುಂದಿನದು ಮಂಡೂಕಾಸನ. ಮಂಡಿಗಳ ಮೇಲೆ ನಿಲ್ಲಿ. ಮಂಡಿಗಳನ್ನು ಸುಮಾರು 1 ಅಡಿ ಅಗಲವಾಗಿಡಿ. ಹಸ್ತಗಳನ್ನ ಹಿಮ್ಮುಖವಾಗಿ ಪೃಷ್ಠಭಾಗದ ಮೇಲಿಡಿ. ಒಂದು ಉಸಿರು ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಕೆಳಮುಖವಾಗಿ ಹಿಂದಕ್ಕೆ ಕೂತ್ಕೊಳ್ಳಿ. 2 ಕಾಲುಗಳ ಮಧ್ಯದಲ್ಲಿ ಪೃಷ್ಠಭಾಗ ಬರುವಂತೆ ಹಸ್ತಗಳನ್ನ ನೆಲದ ಮೇಲಿಟ್ಟು ಕೂತ್ಕೊಳ್ಳಿ. ಆಮೇಲೆ ನಿಧಾನವಾಗಿ 2 ಹಸ್ತಗಳನ್ನು ಎತ್ತಿ ತೊಡೆಗಳ ಮೇಲೆ ಇಡಿ. ಇದು ಮಂಡೂಕಾಸನ. ಇದರಲ್ಲಿ ಮುಂದಿನದು
ಪರ್ಯಂಕಾಸನ. ಉಸಿರು ತಗೊಳ್ಳಿ. ಉಸಿರನ್ನು ಬಿಡುತ್ತಾ ಮೊಣಕೈಗಳ ಆಧಾರದಿಂದ ಹಿಂದಕ್ಕೆ ಬಗ್ಗಿ ಮೊಣಕೈಗಳ ಆಧಾರದಲ್ಲಿ ನಿಲ್ಲಿ. ಈಗ ಇನ್ನೊಂದು ಉಸಿರು ತಗೊಂಡು ಉಸಿರನ್ನು ಬಿಡುತ್ತಾ ಸಂಪೂರ್ಣವಾಗಿ ಹಿಂದಕ್ಕೆ ಮಲಗಿ ಬೆನ್ನನ್ನು ನೆಲದ ಮೇಲಿಡಿ, ನೆತ್ತಿಯನ್ನು ನೆಲದ ಮೇಲಿಡಿ, ಕೈಗಳನ್ನು ಎತ್ತಿ ಹೊಟ್ಟೆಯ ಮೇಲೆ ಕಟ್ಟಿ. ಇದು ಪರ್ಯಂಕಾಸನ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆದ್ದೇಳಿ ವಜ್ರಾಸನಕ್ಕೆ ಬನ್ನಿ. ನಂತರ ವಜ್ರಾಸನವನ್ನು ಬಿಡಿಸಿ ಕಾಲುಗಳನ್ನು ಮುಂದೆ ಚಾಚಿ. ಮುಂದಿನದು ಅರ್ಧಮತ್ಸ್ಯೇಂದ್ರಾಸನ. ಎಡಮಂಡಿಯ ಎಡಪಕ್ಕದಲ್ಲಿ ನೆಲದ ಮೇಲೆ ಬಲಪಾದವನ್ನು ಊರಿ, ಆಮೇಲೆ ಎಡಕಾಲನ್ನ ಮಡಚಿ ಬಲಪೃಷ್ಠದ ಕೆಳಗಿಡಿ. ಬಲ ಕೈಯಿಂದ ಬಲಮಂಡಿಯನ್ನ ಎಡಕ್ಕೆ ತಳ್ಳಿ, ಎಡಕೈಯನ್ನ ಮೇಲೆತ್ತಿ ಕೆಳಕ್ಕಿಳಿಸಿ, ಉಸಿರು ತಗೊಳ್ತಾ ಮೇಲೆತ್ತಿ, ಉಸಿರು ಬಿಡ್ತಾ ಇಳಿಸಿ 3 ಸಾರಿ. ಈಗ ಎಡಕೈಯನ್ನ ಎತ್ತಿ ಬಲಮಂಡಿಯ ಬಲಪಕ್ಕದಲ್ಲಿ ತಂದು ಎಡಮಂಡಿಯನ್ನು ಎಡಕೈಯಿಂದ ಹಿಡ್ಕೊಳ್ಳಿ. ಬಲಕೈಯನ್ನು ಬೆನ್ನಿನ ಹಿಂದೆ ಸುತ್ತಿ ಒಂದು ಉಸಿರು ತಗೊಳ್ಳಿ. ಉಸಿರನ್ನು ಬಿಡುತ್ತಾ ಪೂರ್ತಿ ಬಲಗಡೆಗೆ ತಿರುಗಿ. ತಿರುಗಿದ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ಅರ್ಧಮತ್ಸ್ಯೇಂದ್ರಾಸನ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದೆ ಬನ್ನಿ. ಕಾಲುಗಳನ್ನ ಮುಂದೆ ಚಾಚಿ. ಈಗ ಅರ್ಧಮತ್ಸ್ಯೇಂದ್ರಾಸನ ಮತ್ತೊಂದು ಬದಿಯಲ್ಲಿ ಬಲಮಂಡಿಯ ಬಲಪಕ್ಕದಲ್ಲಿ ನೆಲದ ಮೇಲೆ ಎಡಪಾದವನ್ನು ಊರಿ, ಬಲಕಾಲನ್ನು ಮಡಚಿ ಎಡಪೃಷ್ಠದ ಕೆಳಗಿಡಿ. ಎಡಹಸ್ತದಿಂದ ಎಡಮಂಡಿಯನ್ನ ಬಲಕ್ಕೆ ತಳ್ಳಿ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲಕೈಯನ್ನ ಎತ್ತಿ ಉಸಿರನ್ನ ಬಿಡ್ತಾ ಇಳಿಸಿ 3 ಸಾರಿ. ಈಗ ಬಲಕೈಯನ್ನ ಎತ್ತಿ ಎಡಮಂಡಿಯ ಎಡಪಕ್ಕ ತಂದು ಬಲಮಂಡಿಯನ್ನು ಬಲಹಸ್ತದಿಂದ ಹಿಡ್ಕೊಳ್ಳಿ. ಎಡಕೈಯನ್ನು ಬೆನ್ನಿನ ಹಿಂದೆ ಸುತ್ತಿ ಒಂದು ಉಸಿರು ತಗೊಳ್ಳಿ. ಉಸಿರನ್ನು ಬಿಡುತ್ತಾ ಪೂರ್ತಿ ಎಡಗಡೆಗೆ ತಿರುಗಿ. ತಿರುಗಿದಂತಹ ಸ್ಥಿತಿಯಲ್ಲಿಯೇ ಸ್ವಲ್ಪ ಹೊತ್ತು ಇರಿ. ಇದು ಅರ್ಧಮತ್ಸ್ಯೇಂದ್ರಾಸನ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದೆ ಬನ್ನಿ. 2 ಕಾಲುಗಳನ್ನ ಬಿಡಿಸಿ. ಮುಂದಿನದು ಪಶ್ಚಿಮೋತ್ಥಾನ ಕ್ರಿಯಾ ಹಾಗೂ ಪಶ್ಚಿಮೋತ್ಥಾನ ಆಸನ. ಪಾದಗಳನ್ನು ಒಂದಕ್ಕೊಂದು ಜೋಡಿಸಿ ದಂಡಾಸನಕ್ಕೆ ಬನ್ನಿ. ಪಶ್ಚಿಮೋತ್ಥಾನ ಕ್ರಿಯೆಯನ್ನ ಮಾಡಿ ಉಸಿರನ್ನ ಬಿಡುತ್ತಾ ಕೈಗಳನ್ನ ಪಾದಗಳ ಕಡೆಗೆ ಚಾಚಿ
ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆದ್ದೇಳಿ. ಉಸಿರನ್ನು ಬಿಡುವಾಗ ಪಾದಗಳ ಕಡೆಗೆ ಕೈಗಳನ್ನು ಚಾಚಿ. ಈಗ ಪಶ್ಚಿಮೋತ್ಥಾನಾಸನ. ಒಂದು ಉಸಿರು ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಬಿಡುತ್ತಾ ಕೈಗಳನ್ನ ಪಾದಗಳ ಕಡೆ ಚಲಿಸಿ. ಸಾಧ್ಯವಾದರೆ ಎರಡೂ ಪಾದಗಳನ್ನ ಎರಡೂ ಕೈಗಳಿಂದ ಹಿಡ್ಕೊಳ್ಳಿ. ಮಂಡಿ ಮೇಲೆದ್ದೇಳಬಾರ್ದು, ಮಂಡಿ ನೆಲದ ಮೇಲೆ ಇರಬೇಕು. ಸಾಧ್ಯವಾದರೆ ಎರಡೂ ಪಾದಗಳನ್ನು ಹಿಡ್ಕೊಳ್ಳಿ. ಸಾಧ್ಯ ಆಗ್ಲಿಲ್ಲ ಅಂದ್ರೆ ಕಾಲುಗಳ ಎರಡು ಹೆಬ್ಬೆರಳುಗಳನ್ನು ಹಿಡ್ಕೊಳ್ಳಿ. ಅದು ಸಾಧ್ಯ ಆಗ್ಲಿಲ್ಲ ಅಂದ್ರೆ ಕಾಲುಗಳ ಮಣಿಗಂಟುಗಳನ್ನು ಹಿಡ್ಕೊಳ್ಳಿ. ಅದು ಸಾಧ್ಯ ಆಗ್ಲಿಲ್ಲ ಅಂದ್ರೆ ಕಾಲುಗಳ ಮೀನಖಂಡಗಳನ್ನು ಹಿಡ್ಕೊಳ್ಳಿ. ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಆದಷ್ಟು ಬಗ್ಗಿ. ಆ ಸ್ಥಿತಿಯಲ್ಲಿ ಸಾಧಾರಣ ಉಸಿರಾಟದಲ್ಲಿರಿ. ಸ್ವಲ್ಪ ಹೊತ್ತು ಇದೇ ಆಸನದಲ್ಲಿ ಇರಿ. ಇನ್ನೊಂದಷ್ಟು ಉಸಿರನ್ನ ಬಿಡುತ್ತಾ ನಿಧಾನವಾಗಿ ಮುಂದಕ್ಕೆ ಬಗ್ಗಿ. ಎಷ್ಟು ಸಾಧ್ಯವೋ ಅಷ್ಟು ಮುಂದಕ್ಕೆ ಬಗ್ಗಿ. ಆ ಬಗ್ಗಿದ ಸ್ಥಿತಿಯಲ್ಲಿಯೇ ಸ್ವಲ್ಪ ಹೊತ್ತು ಇರಿ. ಇದು ಪಶ್ಚಿಮೋತ್ಥಾನಾಸನ. ಬೆನ್ನು ಹುರಿಗೆ ಬಹಳ ಉತ್ತಮವಾದ ಆಸನ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆದ್ದೇಳಿ. ಕೈಗಳನ್ನ ಹಿಂದಕ್ಕೆ ಚಾಚಿ ಸ್ವಲ್ಪ ಹೊತ್ತು ವಿಶ್ರಾಮಾಸನದಲ್ಲಿ ವಿಶ್ರಮಿಸಿ. ಇನ್ನು ಮುಂದೆ ಮಲಗಿ ಮಾಡುವ ಆಸನಗಳು. ಉತ್ತರದ ಕಡೆಗೆ ತಲೆ ಹಾಕಿ ಬೆನ್ನಿನ ಮೇಲೆ ಮಲಗಿ. ಮೊದಲಿನದು ಪಾದೋತ್ಥಾನ ಕ್ರಿಯಾ. ಉಸಿರನ್ನ ತೆಗೆದುಕೊಳ್ಳುತ್ತಾ ಎಡಕಾಲನ್ನ 45 ಡಿಗ್ರಿ ಎತ್ತಿ ಉಸಿರನ್ನ ಬಿಡುತ್ತಾ ಇಳಿಸಿ. ಎಡಕಾಲನ್ನ 3 ಬಾರಿ 45 ಡಿಗ್ರಿ ಎತ್ತಿ ಇಳಿಸಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ಎತ್ತಿ ಉಸಿರನ್ನ ಬಿಡುತ್ತಾ ಇಳಿಸಿ. ಎಡಕಾಲು ಆದ ಮೇಲೆ ಬಲಕಾಲು. ಉಸಿರನ್ನ ತೆಗೆದುಕೊಳ್ಳುತ್ತಾ 45 ಡಿಗ್ರಿ ಎತ್ತಿ ಉಸಿರನ್ನ ಬಿಡುತ್ತಾ ಇಳಿಸಿ. ಈಗ ಎರಡೂ ಕಾಲು ಉಸಿರನ್ನ ತೆಗೆದುಕೊಳ್ಳುತ್ತಾ ಒಟ್ಟಿಗೆ 45 ಡಿಗ್ರಿ ಎತ್ತಿ ಉಸಿರನ್ನು ಬಿಡುತ್ತಾ ಇಳಿಸಿ. 45 ಡಿಗ್ರಿ ಮಾತ್ರ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡಕಾಲನ್ನ 90 ಡಿಗ್ರಿ ಎತ್ತಿ ಉಸಿರು ಬಿಡುತ್ತಾ ಇಳಿಸಿ. 3 ಬಾರಿ. ಮೂರು ಬಾರಿ ಎಡಕಾಲು ಆದ ಮೇಲೆ ಬಲಕಾಲು. ಬಲಕಾಲು 3 ಬಾರಿ ಆದ ಮೇಲೆ ಎರಡೂ ಕಾಲು ಉಸಿರು ತೆಗೆದುಕೊಳ್ಳುತ್ತಾ 90 ಡಿಗ್ರಿ ಎತ್ತಿ
ಉಸಿರು ಬಿಡುತ್ತಾ ಇಳಿಸಿ. ಮುಂದಿನದು ಶಿರೋತ್ಥಾನ ಕ್ರಿಯಾ. ಎದೆಯ ಮೇಲೆ ಪ್ರಣಾಮ ಮುದ್ರೆಯನ್ನಿಡಿ ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯ ಕಡೆಯಿಂದ ಎದ್ದೇಳಿ, ಉಸಿರನ್ನ ಬಿಡುತ್ತಾ ಕೆಳಕ್ಕಿಳಿಸಿ. ಈ ರೀತಿ 3 ಬಾರಿ ಮಾಡಿ. ಮೂರು ಬಾರಿ ಶಿರೋತ್ಥಾನ ಕ್ರಿಯೆ ಆದ ಮೇಲೆ ಈಗ ನಾವಾಸನ. ಉಸಿರನ್ನ ತೆಗೆದುಕೊಳ್ಳುತ್ತಾ ಎರಡೂ ಕಡೆಯಿಂದ ಎದ್ದೇಳಿ 45 ಡಿಗ್ರಿ, ಕಾಲುಗಳು 45, ಬೆನ್ನು 45, ಕೈಗಳನ್ನ ಕಾಲುಗಳ ಕಡೆಗೆ ಚಾಚಿ ನೆಲಕ್ಕೆ ಸಮಾನಾಂತರವಾಗಿ ನಿಲ್ಲಿಸಿ. ಆ ರೀತಿ ನಾವಾಸನದಲ್ಲಿ ನಿಂತು ನಾವಕ್ರಿಯೆಯನ್ನ ಮಾಡಿ ಕೈಗಳನ್ನು ಮುಷ್ಟಿ ಕಟ್ಟಿ ಮುಂದಕ್ಕೂ ಹಿಂದಕ್ಕೂ ತಿರುಗಿಸಿ ನಾವಕ್ರಿಯ. ಆಮೇಲೆ ದೇಹವನ್ನ ನೆಲಕ್ಕಿಳಿಸಿ. ಸ್ವಲ್ಪ ಸಮಯದ ವಿಶ್ರಾಂತಿಯ ನಂತರ ಈಗ ಸೇತುಬಂಧಾಸನ. ಎರಡು ಪಾದಗಳನ್ನ ಎತ್ತಿ ನೆಲದ ಮೇಲಿಡಿ, ಕೈಗಳನ್ನ ಸೊಂಟದ ಕೆಳಕ್ಕಿಡಿ, ಉಸಿರನ್ನ ತೆಗೆದುಕೊಳ್ಳುತ್ತಾ ಕೈಗಳ ಆಧಾರದಿಂದ ಸೊಂಟವನ್ನ ಎತ್ತಿ, ಸೊಂಟವನ್ನ ಎತ್ತಿದ ನಂತರ ನಿಧಾನವಾಗಿ ಎರಡೂ ಪಾದಗಳನ್ನ ಮುಂದಕ್ಕೆ ಜರುಗಿಸಿ. ನಿಧಾನವಾಗಿ ಮುಂದಕ್ಕೆ ಜರುಗಿಸಿ. ಈ ರೀತಿ ಸೇತುವೆಯ ಕಮಾನಿನ ರೀತಿಯಲ್ಲಿ ದೇಹವನ್ನು ನಿಲ್ಲಿಸಿ, ಇದು ಸೇತುಬಂಧಾಸನ. ನಿಧಾನವಾಗಿ ಸೊಂಟವನ್ನ ಕೆಳಕ್ಕಿಳಿಸಿ, ಕಾಲುಗಳನ್ನು ಬಿಡಿಸಿ, ಮುಂದಿನದು ಸರ್ವಾಂಗಾಸನ. ಉಸಿರನ್ನ ತೆಗೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನ 90 ಡಿಗ್ರಿ ಎತ್ತಿ, ನಿಧಾನವಾಗಿ ಉಸಿರನ್ನ ಬಿಡುತ್ತಾ ಎರಡೂ ಕಾಲುಗಳನ್ನ ತಲೆಯ ಕಡೆಗೆ ಇಳಿಸಿ. ತಲೆಯ ಕಡೆಗೆ ಕಾಲುಗಳನ್ನು ನಿಧಾನವಾಗಿ ಇಳಿಸಿದ ಮೇಲೆ ಪಾದಗಳನ್ನು ಜೋಡಿಸಿ ಕಾಲುಗಳನ್ನು ನೆಲಕ್ಕೆ ಸಮಾನಾಂತರವಾಗಿ ನಿಲ್ಲಿಸಿ. ಆ ಸ್ಥಿತಿಯಲ್ಲಿಯೇ ಸ್ವಲ್ಪ ಹೊತ್ತು ಇರಿ. ಈಗ ಎರಡೂ ಕೈಗಳಿಂದ ನಿಮ್ಮ ಬೆನ್ನನ್ನ ಹಿಡ್ಕೊಳ್ಳಿ. ಬೆನ್ನ ಹಿಡ್ಕೊಂಡು ಉಸಿರನ್ನ ತೆಗೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನ ನೇರವಾಗಿ 90 ಡಿಗ್ರಿಯಲ್ಲಿ ನಿಲ್ಲಿಸಿ. ಇಲ್ಲಿ ದೇಹದ ಭಾರ ಭುಜಗಳ ಮೇಲೆ, ಬೆನ್ನು, ಕೈಗಳ ಆಧಾರದಲ್ಲಿ. ಕಾಲುಗಳನ್ನು ಒಂದಕ್ಕೊಂದು ಜೋಡಿಸಿ, ಹೆಬ್ಬೆರಳುಗಳನ್ನು ಒಂದಕ್ಕೊಂದು ಜೋಡಿಸಿ, ಕಾಲುಗಳ ಹೆಬ್ಬೆರಳುಗಳ ಮೇಲೆಯೇ ನಿಮ್ಮ ದೃಷ್ಟಿಯನ್ನ ಇಡಿ. ಇದು ಸರ್ವಾಂಗಾಸನ. ಆ ಸ್ಥಿತಿಯಲ್ಲೇ ಸ್ವಲ್ಪ ಹೊತ್ತು ಇರಿ. ಸರ್ವಾಂಗಾಸನದಲ್ಲಿ ಈಗ ಜಾನುಶೀರ್ಷ ಕ್ರಿಯಾ ಹಾಗೂ ಜಾನುಶೀರ್ಷಾಸನ. ಉಸಿರನ್ನ ಬಿಡುತ್ತಾ ಎಡ ಕಾಲನ್ನ ಕೆಳಕ್ಕಿಳಿಸಿ, ಎಡಮಂಡಿ ಹಣೆಗೆ ತಗುಲುವಂತೆ. ಉಸಿರನ್ನ ತೆಗೆದುಕೊಳ್ಳುತ್ತಾ ಪುನಃ ಎಡ ಕಾಲನ್ನ ಮೇಲಕ್ಕೆತ್ತಿ. ಈ ರೀತಿ 3 ಬಾರಿ ಮಾಡಿ.
ಎಡಕಾಲು 3 ಬಾರಿ ಆದ ಮೇಲೆ ಬಲಕಾಲು ಉಸಿರನ್ನ ಬಿಡುತ್ತಾ ಬಲಕಾಲನ್ನ ಕೆಳಕ್ಕಿಳಿಸಿ ಬಲಮಂಡಿ ಹಣೆಗೆ ತಗುಲುವಂತೆ. ಈ ರೀತಿ 3 ಬಾರಿ ಆದ ಮೇಲೆ ಈಗ ಎರಡೂ ಕಾಲುಗಳನ್ನ ಒಟ್ಟಿಗೆ ಉಸಿರು ಬಿಡುತ್ತಾ ಕೆಳಕ್ಕಿಳಿಸಿ ಎರಡೂ ಮಂಡಿಗಳು ಹಣೆಯ ಮೇಲಿರುವಂತೆ ದೇಹವನ್ನು ನಿಲ್ಲಿಸಿ ಇದು ಜಾನು ಶೀರ್ಷಾಸನ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕಾಲುಗಳನ್ನು ನೇರವಾಗಿಸಿ ಮರಳಿ ಸರ್ವಾಂಗಾಸನಕ್ಕೆ ಬನ್ನಿ. ಸರ್ವಾಂಗಾಸನದಲ್ಲಿ ಸ್ವಲ್ಪ ಹೊತ್ತು ಇರಿ. ಮುಂದಿನದು ವಿಪರೀತ ಕರಣಿ ಮುದ್ರಾ. ನಿಧಾನವಾಗಿ ಸೊಂಟವನ್ನ ಸ್ವಲ್ಪ ಕೆಳಕ್ಕಿಳಿಸಿ ಕೈಗಳು ಬೆನ್ನಿನ ಬದಲು ಸೊಂಟವನ್ನ ಹಿಡ್ಕೊಳ್ಳಲಿ. ಇಲ್ಲಿ ತಲೆಯು ನೆಲಕ್ಕೆ ಸಮಾನಾಂತರವಾಗಿ, ಬೆನ್ನು 45 ಡಿಗ್ರಿಯಲ್ಲಿ, ಕಾಲು 90 ಡಿಗ್ರಿಯಲ್ಲಿ. ಆ ರೀತಿ ದೇಹವನ್ನು ನಿಲ್ಲಿಸಿ ಇದು ವಿಪರೀತ ಕರಣಿ ಮುದ್ರಾ. ಇಲ್ಲಿ ಈಗ ವಿಪರೀತ ಕರಣಿ ಕ್ರಿಯಾ. ವಿಪರೀತ ಕರಣಿ ಮುದ್ರೆಯಲ್ಲಿಯೇ ನಿಂತು ಸ್ವಲ್ಪ ಹೊತ್ತು ಅಶ್ವಿನಿ ಮುದ್ರೆಯನ್ನು ಅಭ್ಯಾಸ ಮಾಡಿ, ಬುಧದ್ವಾರದ ಸಂಕುಚನ ವಿಕಸನ ಮಾಡಿ, ಆಮೇಲೆ ಶ್ವಾನ ಮುದ್ರೆ ಅಭ್ಯಾಸ ಮಾಡಿ ಉಸಿರು ಬಿಡುತ್ತಾ ಹೊಟ್ಟೆಯನ್ನು ಒಳಕ್ಕೆ ಎಳ್ಕೊಳ್ಳಿ. ಈಗ ಮೂಲಬಂಧವನ್ನ ಹಾಕಿ ಉಸಿರು ಬಿಡುತ್ತಾ ಉಡ್ಯಾಣ ಬಂಧವನ್ನ ಹಾಕಿ, ಕುತ್ತಿಗೆ ಹತ್ತಿರ ಆದಷ್ಟು ಜಾಲಂಧರ ಬಂಧವನ್ನ ಹಾಕಿ. ಆ ರೀತಿ ದೇಹವನ್ನು ನಿಲ್ಲಿಸಿ ಇದು ವಿಪರೀತ ಕರಣಿ ಕ್ರಿಯಾ. ನಿಧಾನವಾಗಿ ದೇಹವನ್ನ ಕೆಳಕ್ಕಿಳಿಸಿ. ಮುಂದಿನದು ಮತ್ಸ್ಯಾಸನ. ಕೈಗಳನ್ನ ಹಿಮ್ಮುಖವಾಗಿ ಭುಜದ ಅಕ್ಕಪಕ್ಕ ನೆಲದ ಮೇಲಿಡಿ, ಪಾದಗಳನ್ನ ಒಂದಕ್ಕೊಂದು ಜೋಡಿಸಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಎದೆಯನ್ನ ಎತ್ತಿ ನೆತ್ತಿಯನ್ನ ನೆಲದ ಮೇಲಿಡಿ. ಆಮೇಲೆ ಕೈಗಳನ್ನ ಎತ್ತಿ ಎರಡೂ ತೊಡೆಗಳ ಮೇಲಿಡಿ, ಎರಡೂ ಪಾದಗಳನ್ನ ಒಂದಕ್ಕೊಂದು ಜೋಡಿಸಿ ಹೆಬ್ಬೆರಳುಗಳನ್ನ ಮುಂದಕ್ಕೆ ಚಾಚಿ. ಈ ಸ್ಥಿತಿಯಲ್ಲಿ ದೀರ್ಘವಾಗಿ ಉಸಿರಾಟವನ್ನ ಮಾಡಿ. ಈಗ ಮರಳಿ ಕೈಗಳನ್ನ ಭುಜದ ಅಕ್ಕಪಕ್ಕ ಇಟ್ಟು ಕೈಗಳ ಆಧಾರದಿಂದ ನಿಧಾನವಾಗಿ ನೆತ್ತಿಯನ್ನ ನೆಲದಿಂದ ಎತ್ತಿ ಎದ್ದೇಳಿ. ಎದ್ದು ಈಗ ಹೊಟ್ಟೆಯ ಮೇಲೆ ಮಲಗಿ ಎದೆಯ ಅಕ್ಕಪಕ್ಕ ಎರಡೂ ಕೈಗಳನ್ನು ಇಡಿ. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಬಾಯಿಯಲ್ಲಿ ಉಸಿರನ್ನ ಬಿಡುತ್ತಾ ಮೇಲೆದ್ದೇಳಿ, ಮೇಲೆಯೇ ನೋಡಿ. ಆದಷ್ಟು ದೇಹವನ್ನು ಬಗ್ಗಿಸಿ ಮೇಲೆಯೇ ನೋಡಿ. ಕೈಗಳು ನೇರವಾಗಿರಲಿ. ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ಭುಜಂಗಾಸನ. ನಿಧಾನವಾಗಿ ಕೆಳಕ್ಕೆ ಹೋಗಿ ಎರಡೂ ಹಸ್ತಗಳನ್ನ ತೊಡೆಗಳ ಕೆಳಗೆ ಮೇಲ್ಮುಖವಾಗಿ ಇಡಿ. ಉಸಿರನ್ನ ಬಿಡುತ್ತಾ
ಎಡಕಾಲನ್ನ ಎತ್ತಿ 3 ಬಾರಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಇಳಿಸಿ, ಉಸಿರನ್ನ ಬಿಡುತ್ತಾ ಎತ್ತಿ 3 ಬಾರಿ. ಎಡಕಾಲು 3 ಬಾರಿ ಆದ ಮೇಲೆ ಬಲಕಾಲು ಬಲಕಾಲು 3 ಬಾರಿ ಆದ ಮೇಲೆ ಈಗ ಎಡಹಸ್ತದ ಮೇಲೆ ಬಲಹಸ್ತವನ್ನ ಇಡಿ. ಒಂದು ಉಸಿರು ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಎರಡೂ ಕಾಲನ್ನ ಮೇಲಕ್ಕೆತ್ತಿ. ಎರಡೂ ಕಾಲುಗಳು ಒಂದಕ್ಕೊಂದು ಜೋಡಿಸಿರಬೇಕು, ಮಂಡಿ ಮಡಚಬಾರದು. ಆ ರೀತಿ ಎರಡೂ ಕಾಲುಗಳನ್ನು ನೇರವಾಗಿ ಹಿಂದುಗಡೆಯಿಂದ ಎತ್ತಿ ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ಶಲಭಾಸನ. ಕಾಲುಗಳನ್ನು ಕೆಳಕ್ಕಿಳಿಸಿ. ಕೊನೆಯದು ಧನುರಾಸನ. ಕಾಲುಗಳ ಮಣಿಗಂಟುಗಳನ್ನ ಕೈಗಳಿಂದ ಹಿಡ್ಕೊಳ್ಳಿ. ಒಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಉಸಿರನ್ನ ಬಾಯಿಯಲ್ಲಿ ಬಿಡುತ್ತಾ ಎರಡೂ ಕಡೆಯಿಂದ ಎದ್ದೇಳಿ. ದೇಹವನ್ನ ಬಿಲ್ಲಿನ ರೀತಿಯಲ್ಲಿ ನಿಲ್ಲಿಸಿ ಮೇಲೆ ನೋಡಿ. ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇಲ್ಲಿ ಧನು ಕ್ರಿಯಾ. ದೇಹವನ್ನ ಮುಂದಕ್ಕೂ ಹಿಂದಕ್ಕೂ ಮುಂದಕ್ಕೂ ಹಿಂದಕ್ಕೂ ತೂಗಿ. ಕಾಲುಗಳನ್ನು ಬಿಡಿಸಿ. ಈಗ ಭೂಪ್ರಣಾಮ. ಕೈಗಳನ್ನು ಎದೆಯ ಅಕ್ಕಪಕ್ಕ ನೆಲದ ಮೇಲೆ ಊರಿ, ಸೊಂಟವನ್ನೆತ್ತಿ ಪೃಷ್ಠಭಾಗವನ್ನು ಹಿಂದಕ್ಕಿಳಿಸಿ, ನೆತ್ತಿಯನ್ನ ನೆಲದ ಮೇಲಿಡಿ. ಸಮುದ್ರವಸನೆ ದೇವಿ ಪರ್ವತಸ್ತನಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ. ಬೆನ್ನಿನ ಮೇಲೆ ಮಲಗಿ ಶವಾಸನದಲ್ಲಿ ವಿಶ್ರಮಿಸಿ. ಎರಡೂ ಹಸ್ತಗಳನ್ನ ಮೇಲ್ಮುಖವಾಗಿ ದೇಹದ ಅಕ್ಕಪಕ್ಕ ಇಡಿ. ಕಾಲುಗಳನ್ನು ಸಡಿಲವಾಗಿ ನೆಲದ ಮೇಲೆ ಬಿಟ್ಟುಬಿಡಿ. ದೇಹದ ಯಾವ ಭಾಗದ ಮೇಲೂ ಯಾವುದೇ ರೀತಿಯ ನಿಯಂತ್ರಣ ಬೇಡ. ಉಸಿರಿನ ಮೇಲೂ ಕೂಡ ಯಾವುದೇ ರೀತಿಯ ನಿಯಂತ್ರಣ ಬೇಡ. ಯಾವುದೇ ರೀತಿಯ ಏಕಾಗ್ರತೆ ಬೇಡ. ಯಾವುದೇ ರೀತಿಯ ನಿಯಂತ್ರಣ ಬೇಡ. ದೇಹದ ಯಾವ ಭಾಗವೂ ಅಲ್ಲಾಡಬಾರದು. ಉಸಿರಾಟದ ಹೊರತಾಗಿ ಇನ್ಯಾವ ಕ್ರಿಯೆಯೂ ನಡೆಯಬಾರದು. ಕಣ್ಣ ರೆಪ್ಪೆಗಳು, ಕಣ್ಣ ಗುಡ್ಡೆಗಳು ಚಲಿಸಬಾರದು. ಹುಬ್ಬು ಗಂಟಿಕ್ಕಬಾರದು. ದೇಹದ ಯಾವ ನರವನ್ನು ಹಿಡ್ಕೊಳ್ಳಬಾರದು. ತಾನಾಗತಾನೆ ದೇಹವು ಶವದಂತೆ ನೆಲದ ಮೇಲೆ ಮಲಗಲಿ. ಉಸಿರು ಇರೋ ತನಕ ಶಿವ, ಉಸಿರು ನಿಂತರೆ ಶವ. ಅಷ್ಟೇ ವ್ಯತ್ಯಾಸ.
ಯಾರು ಉಸಿರಾಟ ನಡೆಯೋ ತರ ಮಾಡ್ತಾ ಇದ್ದಾನೋ ಅವನೇ ಒಂದ್ ದಿವಸ ಉಸಿರನ್ನ ನಿಲ್ಲಿಸ್ತಾನೆ. ಅವನಿರೋವರೆಗೂ ಶಿವ, ಅವನು ದೇಹತ್ಯಾಗ ಮಾಡಿದ ಮೇಲೆ ಶವ. ಅಷ್ಟೇ ವ್ಯತ್ಯಾಸ. ಸಂಪೂರ್ಣವಾಗಿ ದೇಹಕ್ಕೂ ಮನಸ್ಸಿಗೂ ವಿಶ್ರಾಂತಿ, ಅದೇ ಶವಾಸನ. ಶವ ಕೂಡ ಯಾವುದೇ ರೀತಿ ದೇಹವನ್ನ ನಿಯಂತ್ರಿಸೋದಿಲ್ಲ, ಮನಸ್ಸನ್ನ ನಿಯಂತ್ರಿಸೋದಿಲ್ಲ. ಶವವು ನಿರ್ಜೀವ. ಸಜೀವನಾಗಿದ್ದು ನಿರ್ಜೀವತೆಯ ಲಕ್ಷಣ ತೋರಿಸುವುದೇ ಶವಾಸನ. ಎಲ್ಲ ಆಸನಗಳಲ್ಲಿ ಬಹಳ ಕಷ್ಟವಾದ ಆಸನ ಶವಾಸನ. ಸಕ್ರಿಯನಾಗಿದ್ದು ನಿಷ್ಕ್ರಿಯತೆಯನ್ನು ತೋರಿಸುವುದೇ ಶವಾಸನ. ಸಂಪೂರ್ಣ ವಿಶ್ರಾಂತಿ, ಕನಿಷ್ಠ 3 ನಿಮಿಷ, ಗರಿಷ್ಠ 5 ನಿಮಿಷ. ನಿದ್ದೆ ಬಂದರೂ ಪರವಾಗಿಲ್ಲ. ನಿಧಾನವಾಗಿ ಬಲಭಾಗಕ್ಕೆ ತಿರುಗಿ ಎದ್ದೇಳಿ.